ಇನ್ನು ಬಿಬಿಎಂಪಿ ಕಸದ ಲಾರಿಗೆ ಡಿಕ್ಕಿ ಹೊಡೆದು ಬೈಕ್ನಲ್ಲಿದ್ದ ಬಾಲಕ ಸ್ಥಳದಲ್ಲೇ ಸಾವು. ಬೆಂಗಳೂರಿನ ತಣಿಸಂದ್ರ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆಯಾಗಿ ಬಿಬಿಎಂಪಿಯ ಕಸದ ಲಾರಿ ಡಿಕ್ಕಿಯಾಗಿ ಕಸದ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಬಾಲಕ ಸಾವಿಗೀಡಾಗಿದ್ದಾನೆ. ಬಿಬಿಎಂಪಿಯ ಕಸದ ಲಾರಿ ಡಿಕ್ಕಿಗೆ ಬೈಕ್ನಲ್ಲಿದ್ದ ಬಾಲಕ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಬೆಂಗಳೂರಿನ ತಣಿಸಂದ್ರ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆಯಾಗಿದೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ 10 ವರ್ಷದ ಐಮಾನ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ರೊಚ್ಚಿಗೆದ್ದ ಸಾರ್ವಜನಿಕರೆಲ್ಲರೂ ಕೂಡ ಆ ಕಸದ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಬಿಎಂಪಿಯ ಕಸದ ಲಾರಿಗೆ ಬೆಂಕಿ ಹಚ್ಚಿದ್ದಾರೆ ಸ್ಥಳೀಯರು. ಬಿಬಿಎಂಪಿಯ ಕಸದ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ 10 ವರ್ಷದ ಬಾಲಕ ಸಾವಿಗೀಡಾಗಿದ್ದಾನೆ. ರೊಚ್ಚಿಗೆದ್ದ ಸಾರ್ವಜನಿಕರೆಲ್ಲರೂ ಕೂಡ ಕಸದ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗೆ ಬೆಂಕಿ ಹಚ್ಚುತ್ತಾ ಇದ್ದಂತೆ ಕೆಳಗಿಳಿದಿದ್ದಾರೆ ಚಾಲಕ. ಇನ್ನು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆ ಮಗು ಜೊತೆಗೆ ತಂದೆ ಇಬ್ಬರು ಕೂಡ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಡ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದ ಹೊರಡ್ತಾ ಇದ್ರು. ತಂದೆಯೊಂದಿಗೆ ಬೈಕ್ನಲ್ಲಿ ಸಾಗ್ತಾ ಇದ್ರು. ಈ ಸಂದರ್ಭದಲ್ಲಿ ಬಾಲಕ ಇಮಾನ್ ಸಾವಿಗೀಡಾಗಿದ್ದಾನೆ. ಅವರ ತಂದೆಗೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರು ರೊಚ್ಚಿಗೆದ್ದು ಆ ಲಾರಿಗೆ, ಕಸದ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಬಿಬಿಎಂಪಿಯ ಕಸದ ಲಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈಗಾಗಲೇ ಬಿಬಿಎಂಪಿ ಕಸದ ಲಾರಿಗೆ 10 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯರು ಕೂಡ ರೊಚ್ಚಿಗೆದ್ದು ಆ ಕಸದ ಲಾರಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ ಹರ್ಷಿತಾ? ಶ್ರೀಕಾಂತ್, ಬಿಬಿಎಂಪಿಯ ಕಸದ ಲಾರಿಗೆ ಬಾಲಕ ಬಲಿಯಾಗಿರುವಂತಹ ಘಟನೆ ತಣಿಸಂದ್ರ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿರುವಂತದ್ದು. ಏನು 10 ವರ್ಷದ ಐಮಾನ್ ಏನು ಬಾಲಕ ಇದ್ದ, ಆ ಬಾಲಕ ಮೃತಪಟ್ಟಿರುವಂತದ್ದು. ಸ್ಕೂಲ್ ಅಡ್ಮಿಷನ್ ಬಗ್ಗೆ ವಿಚಾರಿಸೋಕೆ ಅಂತ ಹೇಳಿ ತಂದೆಯ ಜೊತೆಗೆ ಬಾಲಕ ತೆರಳ್ತಾ ಇದ್ದ. ಈ ವೇಳೆ ಕಸದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ರಸ್ತೆಗೆ ಸ್ವಲ್ಪ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಾಲಕನ ತಂದೆಗೂ ಕೂಡ ಗಾಯಗಳಾಗಿದೆ. ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ಅಪಘಾತವನ್ನು ಕಂಡು ಅಲ್ಲಿ ಇದ್ದಂತ ಸ್ಥಳೀಯರೇನಿದ್ದಾರೆ ಕಸದ ಲಾರಿಗೆ ದಿಢೀರನೆ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿ ಹಚ್ಚಿದಂತ ವೇಳೆಯಲ್ಲಿ ಲಾರಿ ಚಾಲಕ ಕೆಳಗೆ ಇಳಿದು ಅವನು ಕೂಡ ತನ್ನ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಆದ್ರೆ ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಯಲಹಂಕ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿಸಿದ್ದಾರೆ. ಒಂದು ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಿದ್ದಾರೆ. ಸ್ಥಳೀಯರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಆಕ್ರೋಶಗೊಳ್ಳೋದು ಬೇಡ, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಅಲ್ಲಿ ಒಂದು ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸಿದ್ದಾರೆ. ಸದ್ಯ ಪ್ರಕರಣದ ಬಗ್ಗೆ ಇನ್ನು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಇತ್ತೀಚೆಗೆ ಬಿಬಿಎಂಪಿಯ ಕಸದ ಲಾರಿಯ ಚಾಲಕರೇನಿದ್ದಾರೆ ಒಂದು ಸರಿಯಾದ ಪ್ರಜ್ಞೆ ಇಲ್ಲದೆ ಚಾಲನೆಯನ್ನು ಮಾಡ್ತಿರ್ತಾರೆ. ಅಂದ್ರೆ ಪದೇ ಪದೇ ಈ ರೀತಿಯಾಗಿ ಬಿಬಿಎಂಪಿಯ ಕಸದ ಲಾರಿಗೆ ಬಲಿಗಳು ಆಗ್ತಾನೆ ಇದ್ದಾವೆ. ಆದ್ರೂ ಕೂಡ ಬಿಬಿಎಂಪಿ ಕೊಂಚ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಈ ಒಂದು ಚಾಲಕರಿಗೆ ಯಾವುದೇ ರೀತಿಯಾಗಿ ಅವ್ರಿಗೆ ಆಕ್ಟಿವಿಟಿಯಲ್ಲಿ ಅವ್ರಿಗೆ ಏನಿದೆ ಪರಿಮಿತಿ ಇಲ್ಲದೆ ಕೂಡ ಅವ್ರನ್ನ ಹೈರ್ ಮಾಡ್ಕೊಳ್ತಾರೆ. ಹೀಗಾಗಿ ಈ ರೀತಿಯಾಗಿ ಕುಡಿದ ಮತ್ತಿನಲ್ಲೂ ಕೂಡ ವಾಹನವನ್ನ ಚಲಾಯಿಸ್ತಾರೆ. ಹೀಗಾಗಿ ಈ ಒಂದು ಅಪಘಾತಗಳು ಕೂಡ ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಬಿಬಿಎಂಪಿ ಕೂಡ ಕೊಂಚ ಗಮನ ಹರಿಸಿ ಒಂದು ಚಾಲಕರಿಗೂ ಕೂಡ ಸರಿಯಾಗಿರುವಂತ ತರಬೇತಿಯನ್ನ ನೀಡಿ ಒಂದು ಕೆಲಸಕ್ಕೆ ಕೂಡ ತಗೊಳ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ಅಮಾಯಕರು ಕೂಡ ಬಲಿಯಾಗಿರುವಂತಹ ಪರಿಸ್ಥಿತಿ ಕೂಡ ಸಾಕಷ್ಟು ಬರ್ತಾ ಇದೆ. ಇತ್ತೀಚೆಗೆ ಈ ಒಂದು ಕಸದ ಲಾರಿಗೆ ಬಲಿಯಾಗಿರುವಂತಹ ಲಿಸ್ಟ್ ಅಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಬರ್ತಾರೆ. ಈ ಒಂದು ಪುಟ್ಟ ಬಾಲಕ ಕೂಡ ಇನ್ನು ನಾಳೆ ರಂಜಾನ್ ಹಬ್ಬ ಇದೆ, ಹಬ್ಬವನ್ನ ಆಚರಿಸಬೇಕಾಗಿತ್ತು. ಆದ್ರೆ ಹಬ್ಬ ಸ್ಕೂಲ್ಗೆ ಅಡ್ಮಿಷನ್ಗಾಗಿ ಕೇಳ್ಕೊಂಬರಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಬಾಲಕ ಕೂಡ ಮೃತಪಟ್ಟಿದ್ದಾನೆ. ಸದ್ಯ ಸ್ಥಳೀಯರು ಕೂಡ ಆಕ್ರೋಶಗೊಂಡು ಆ ಒಂದು ಲಾರಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಸದ್ಯ ಪದೇ ಪದೇ ಈ ರೀತಿಯಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಕೊಂಚ ಬಿಬಿಎಂಪಿ ಕೂಡ ಗಮನ ಹರಿಸಿ ಒಂದು ಸರಿಯಾದ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿರುವಂತದ್ದು. ಶ್ರೀಕಾಂತ್, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಬಿಎಂಟಿಸಿ ಕೂಡ ಇಂತಹ ಬೇಜವಾಬ್ದಾರಿಯ ಕೃತ್ಯಗಳನ್ನ ಮಾಡ್ತಾ ಎಷ್ಟೋ ಜನರ ಜೀವವನ್ನ ತೆಗೆದುಹಾಕಿದೆ. ಈಗಾಗಲೇ ಎಷ್ಟೋ ಜನರು ಕೂಡ ಬಿಬಿಎಂಪಿಯ ಟೈರ್ ಕೆಳಗೆ ಹೋಗಿದೆ. ಈಗ ಬಿಬಿಎಂಪಿಯ ಕಸದ ಲಾರಿಯ ನಿರ್ಲಕ್ಷ್ಯತನದಿಂದ ಆ ಬೈಕ್ಗೆ ಡಿಕ್ಕಿಯಾಗಿ ಆ ಬಾಲಕ ಕೂಡ ಸಾವಿಗೀಡಾಗಿದ್ದಾನೆ. ಬಿಎಂಟಿಸಿ ಕೂಡ ಇದೇ ರೀತಿ ಕೃತ್ಯಗಳನ್ನ ಮಾಡ್ತಾ ಬರ್ತಾ ಇತ್ತು, ನಿರ್ಲಕ್ಷ್ಯವನ್ನ ವಹಿಸ್ತಾ ಇತ್ತು. ಈಗ ಆ ಮಗು ಕೂಡ ಸಾವಿಗೀಡಾಗಿದ್ದಾನೆ. ರಂಜಾನ್ ಹಬ್ಬ ಬರ್ತಾ ಇದೆ. ಹಬ್ಬದ ಸಂದರ್ಭದಲ್ಲಿ ಸಡಗರ ಸಂಭ್ರಮದಿಂದ ಇರ್ತಾರೆ.
ಆದರೆ ಶಾಲೆಯ ಅಡ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಾಲೆಗೆ ಅಡ್ಮಿಷನ್ ಯಾವಾಗ ಏನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಜೊತೆ ಮಗ ಕೂಡ ತೆರಳುತ್ತಾ ಇದ್ರು ಬೈಕ್ನಲ್ಲಿ. ಈ ಸಂದರ್ಭದಲ್ಲಿ ಇಂತಹ ಘಟನೆ ಆಗಿದೆ. ಈ ಸಂದರ್ಭದಲ್ಲಿ ಇಂತಹ ಘಟನೆಯಾದ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಆಕ್ರೋಶಕ್ಕೆ ತಿರುಗಿ ಅಲ್ಲಿರ್ತಕ್ಕಂಥ ಕಸದ ಲಾರಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ.